ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಮತ್ತೆ ಇನ್ನೊಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ. ನಾನು ಏನು ಗೊತ್ತಾ, ನಮ್ಮ ಹೆಣ್ಮಕ್ಳಿಗೆ ಯಾವಾಗಲೂ ಏನಾದರೂ ಉಳಿದಿದ್ರೆ, ನಿನ್ನೆದು ಇವತ್ತಿಂದು ಈ ಥರ ಉಳಿದಿದ್ರೆ ನಾವೇನಾದರೂ ಅದೇ ಥರ ಕೊಟ್ಟರೆ ಹುಡುಗರು ತಿನ್ನಲ್ಲ, ಮಕ್ಕಳು ತಿನ್ನಲ್ಲ, ದೊಡ್ಡವರು ಇದು ಮಾಡ್ತಾರೆ ಅಂತ ಏನಾದರೂ ಒಂದು ಬೇರೆ ರೂಪ ಮಾಡಿಬಿಟ್ಟು ಕೊಡಬೇಕು ಅಂತ ಯಾವಾಗಲೂ ಇರುತ್ತೆ. ಅದು ಉಳಿದಿರೋದು ಕೆಟ್ಟು ಹೋಗಬಾರ್ದು, ವೇಸ್ಟ್ ಆಗಬಾರ್ದು ಅಂತ ಇರೋದು ಯಾವಾಗಲೂ ಹೆಣ್ಮಕ್ಳ ತಲೆಯಲ್ಲಿರುತ್ತೆ. ಸೊ ಅದೇ ಥರ ಇರೋರಿಗೆ ಇವತ್ತೊಂದು ಒಳ್ಳೆ ಅಡುಗೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನು. ಅದೇನು ಅಂತ ನೋಡೋಣ ಬನ್ನಿ. ನೋಡಿ, ಇದು ಸಾಂಬಾರಿದೆ, ಸಾರು ನಿಮಗೆ ಕಾಣಿಸುತ್ತೆ, ಬೇಳೆ ಸಾರು. ಇದನ್ನು ನಾನು ಬೆಳಗ್ಗೆ ಏನೋ ಇಡ್ಲಿ ಸಾಂಬಾರು ಜೊತೆ ಅಂತ ಮಾಡಿದ್ದೆ. ಎಲ್ಲ ತರಕಾರಿ ಹಾಕ್ಬಿಟ್ಟು ಮಾಡಿದ್ದೀನಿ, ನೀವು ನೋಡ್ಬೋದು. ಇದರಲ್ಲಿ ಈರುಳ್ಳಿ ಇದೆ, ಬೆಳ್ಳುಳ್ಳಿ ಇದು ಕ್ಯಾರೆಟ್ ಇದೆ, ಆಲೂಗಡ್ಡೆ ಇದೆ, ಆಮೇಲೆ ಬೀನ್ಸ್ ಇದೆ, ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ ಸಾರು. ಇಡ್ಲಿಗೆ ಚೆನ್ನಾಗಿರುತ್ತೆ ಅಂತ. ಸೊ ಸ್ವಲ್ಪ ಮಿಕ್ಕಿದೆ. ಇವಾಗ ಬೇರೆ ಏನು ಮಾಡಬೇಕು ಇದಕ್ಕೆ, ಸುಮ್ಮನೆ ಯೂಸ್ ಮಾಡಲ್ಲ ಅಂತಂದ್ಬಿಟ್ಟು ನಾನೊಂದು ಐಡಿಯಾ ಮಾಡಿಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಇದರಿಂದ ನಾವು ರೊಟ್ಟಿ ಮಾಡೋಣ, ಜೋಳದ ರೊಟ್ಟಿ ಮಾಡೋಣ. ಆದರೆ ನಾವು ನಮ್ಮ ಕಡೆ ಥಾಲಿ ಪೀಠ ಅಂತೀವಿ. ಥಾಲಿ ಪೀಠ ಅಂತಂದರೆ ಅದು ಮರಾಠಿ ವರ್ಡು. ಥಾಲಿ ಅಂದರೆ ತಟ್ಟೋದು ಅಂತ, ಪೀಠ ಅಂದರೆ ಹಿಟ್ಟಿಗೆ ಪೀಠ ಅಂತಾರೆ ಮರಾಠಿಯಲ್ಲಿ. ತಟ್ಟೋದಕ್ಕೆ ಹಿಟ್ಟನ್ನು ತಟ್ಟೋದು ಅಂತ ಅಂದ್ಬಿಟ್ಟು ಥಾಲಿ ಪೀಠ ಅಂತ. ಇಲ್ಲಿ ಕನ್ನಡದಲ್ಲಾದರೆ ರೊಟ್ಟಿ ಅಂತ ಅಂತೀವಿ, ಜೋಳದ ರೊಟ್ಟಿನೇ. ಜೋಳ ಅಂದರೆ ಮೆಕ್ಕೆಜೋಳ ಅಲ್ಲ, ಜವಾರ್ ಅಂತೀವಲ್ವ, ನಾರ್ತ್ ಕನ್ನಡ ಕಡೆ ಸಿಗುತ್ತಲ್ವ, ಆ ಥರ ಜೋಳದ ರೊಟ್ಟಿ. ಸೊ ಏನೇನು ಮಾಡಬೇಕು, ಹೇಗೆ ಮಾಡಬೇಕಂತ ತೋರಿಸ್ಕೊಡ್ತೀನಿ, ಒಂದೊಂದಾಗಿ ನೋಡ್ಕೊಂಡು ಹೋಗಿ. ನೋಡಿ, ಈ ಸಾಂಬಾರನ್ನ ಹೇಳಿದ್ನಪ್ಪ, ಎಲ್ಲ ತರಕಾರಿ ಅಂತ, ಅದನ್ನು ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದು ಇರುತ್ತಲ್ವ ಸ್ಮ್ಯಾಶ್ ಮಾಡೋದು, ಇದು ಪಾವ್ ಬಜ್ಜಿಗೆಲ್ಲ ಯೂಸ್ ಮಾಡ್ತೀವಲ್ವ ನಾವು. ಅದು ಇದ್ದಿಲ್ಲ ಮನೆಯಲ್ಲಿ ಆದರೆ ಹೇಗೆ ಅಂತಲ್ಲ, ಕೈಯಿಂದನೂ ನೀವು ಬೇಕಾದರೆ ಹಿಸಿಕ್ಬಿಟ್ಟು ನೀವು ಅದನ್ನು ಸ್ಮ್ಯಾಶ್ ಮಾಡ್ಬೋದು. ಜಸ್ಟ್ ಲೈಟಾಗಿ, ತುಂಬ ಜಾಸ್ತಿ ಏನು ಬೇಡ. ಇದು ಇರುತ್ತಲ್ವ, ಆಮೇಲೆ ಇದ್ರ ಮೇಲೆ ಸ್ವಲ್ಪ ನೀರು ಬಂದರೆ, ಸಾರಿನ ಮೇಲೆ ನೀರು ಬಂದಿರುತ್ತಲ್ವ, ಸ್ವಲ್ಪ ಆ ತಿಳಿ ಇರೋದು, ಆ ತಿಳಿ ಇದ್ರನ್ನು ತೆಗೆದು ಬಿಡಿ. ಯಾಕಂದರೆ ಗಟ್ಟಿಯಾಗಿದ್ರೇ ಚೆನ್ನಾಗಿದೆ. ತುಂಬ ತಿಳಿಯಿದ್ರೆ ತುಂಬ ಜಾಸ್ತಿ ಹಿಟ್ಟು ಹಿಡಿಯುತ್ತೆ, ಮತ್ತು ತುಂಬ ಜಾಸ್ತಿ ಆಗಿಬಿಡುತ್ತೆ ಕ್ವಾಂಟಿಟಿ. ಸೊ ಹಾಗಾಗಿ ನೋಡಿ, ನಾನು ಇಲ್ಲಿ ತಿಳಿ ತೆಗೆದಿಟ್ಟಿದ್ದೀನಿ, ನಿಮಗೆ ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ನೋಡ್ಬೋದು ನೀವು, ಈ ಥರ ತಿಳಿ ತೆಗೆದಿಟ್ಟಿದ್ದೀನಿ ನಾನು. ಸೊ ತಿಳಿ ಇರೋದನ್ನು ಸ್ವಲ್ಪ ತೆಗೆದುಬಿಟ್ಟು, ಕೆಳಗಡೆ ಗಟ್ಟಿ ಇರುತ್ತಲ್ಲ, ಬೇಳೆ ಅದೆಲ್ಲ ಇರುತ್ತಲ್ವ ತರಕಾರಿ, ಅದನ್ನು ಈ ಥರ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಜಾಸ್ತಿ ಮಾಡೋದೇನು ಬೇಕಿಲ್ಲ, ಲೈಟಾಗಿ. ಅಂದರೆ ತುಂಬ ದೊಡ್ಡದಾಕಿರ್ತೀವಲ್ವ ಹೋಳೆಲ್ಲ ನಾವು ಅದರಲ್ಲಿ ಪೀಸಸ್ಸು ಸಾಂಬಾರಲ್ಲಿ, ಮತ್ತು ಈ ತಾಲಿಪೀಠಲ್ಲಿ ಚಿಕ್ಕದಾಗ ತಟ್ಟಕ್ಕಾಗಲ್ಲ. ಸೊ ಹಾಗಾಗಿ ಲೈಟಾಗಿ ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಫುಲ್ಲು ಆಗಿದೆ ಇದು. ಇದಕ್ಕೇನು ಆ್ಯಡ್ ಮಾಡಬೇಕು, ಹೆಂಗೆ ಕಲಿಸ್ಬೇಕಂತ ತೋರಿಸ್ಕೊಡ್ತೀನಿ, ನೋಡ್ತಾ ಇರಿ. ನೋಡಿ, ಇವಾಗ ಈ ಸಾಂಬಾರಲ್ಲೆಲ್ಲ ನಾವು ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ, ಬಟ್ ಹಿಟ್ಟು ಹಾಕ್ತೀವಲ್ವ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕಿ, ಅಂದರೆ 1/4 ಸ್ಪೂನ್ ಅಷ್ಟೇ, ನಿಮ್ಮ ರುಚಿಗೆ ತಕ್ಕಂಗೆ ಹಾಕಿ. ನೀವು ಒಂದು ವೇಳೆ ಸಾಂಬಾರೇ ತುಂಬ ಸ್ಟ್ರಾಂಗ್ ಇತ್ತು, ಉಪ್ಪು ಅದೆಲ್ಲ ಹುಳಿನೂ ಕರೆಕ್ಟಾಗಿತ್ತು, ಸ್ಟ್ರಾಂಗ್ ಇತ್ತು ಅಂದರೆ ಏನೋ ಹಾಕೋದು ಬೇಕಿಲ್ಲ. ಬಟ್ ನಾವು ಹಿಟ್ಟು ಕಲಿಸ್ತೀವಲ್ವ, ಸ್ವಲ್ಪ ಬೇಕಾಗುತ್ತೆ ಅಂತ ನಾನು ಲೈಟಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಇಷ್ಟು ಹಾಕಿ, ಖಾರದ ಪುಡಿ ಬೇಕಂದರೆ ಹಾಕ್ಕೊಳ್ಬೋದು ಯಾರಾದರೂ. ಇಲ್ಲ ಅಂದರೆ ನಾನು ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಅದನ್ನು ಯಾಕಂದರೆ ಇದರಲ್ಲಿ ಆಲ್ರೆಡಿ ನಾನು ಹೇಳ್ದಂಗೆ ಮಸಾಲೆ ಇದ್ದಿರೋದೇ ಸಾಂಬಾರು ಇರುತ್ತೆ, ಜಾಸ್ತಿ ಏನು ಹಾಕೋದು ಬೇಕಿಲ್ಲ. ನೋಡಿ, ಇವಾಗ ಸಾರಿಗೆ ಉಪ್ಪು ಮಾತ್ರ ಹಾಕಿದ್ದೀನಿ ನಾನು, ಖಾರ ಏನೋ ಹಾಕ್ತಿಲ್ಲ, ಯಾಕಂದರೆ ಖಾರ ಅದರಲ್ಲಿ ಹಾಕಿದ್ವಿ, ಖಾರದ ಪುಡಿ, ಖಾರದ ಪುಡಿ. ಇವಾಗ ನೋಡಿ, ಇಲ್ಲಿ ಹಸಿಮೆಣಸಿನ್ಕಾಯಿ ಇದೆ, ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ, 2 ಈರುಳ್ಳಿ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಅದನ್ನು ಹಾಕ್ತಾ ಇದ್ದೀನಿ. ಜಸ್ಟ್ ಟೇಸ್ಟ್ಗೆ. ಆಲ್ರೆಡಿ ಒಗ್ಗರಣೆಯಲ್ಲೆಲ್ಲ ಈರುಳ್ಳಿ ಹಾಕ್ಬಿಟ್ಟು ಸಾಂಬಾರು ಮಾಡಿರೋದು, ಅದ್ರ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಸಿ ಈರುಳ್ಳಿ ಹಾಕಿದ್ರೆ ಅಂತ ಹಾಕ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಹಾಕಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಸೊ ಕೊತ್ತಂಬರಿ ಸೊಪ್ಪು, ಇದನ್ನು ಚೆನ್ನಾಗಿ ಕಲಿಸ್ಕೊಡ್ಬೇಕು. ಇವಾಗ ನೀವು ಒಂದು ರೌಂಡು ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ಹಿಟ್ಟು ಹಾಕಬೇಕು. ನೋಡಿ, ಈ ಥರ ಕಲಿಸಿದ್ರೆ ಇದು ಆಲ್ರೆಡಿ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ. ಉಪ್ಪು ಅದೆಲ್ಲನೇ ಹಾಕಿದ್ದೀನಿ ನಾನು. ಸೊ ಈಗ ಇದಕ್ಕೆ ನಾವು ಬೇಕಾಗುವಷ್ಟು ಬಕ್ರಿ ಹಿಟ್ಟು, ಅಂದರೆ ಅದೇ ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಹಾಕಬೇಕು. ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಬೇಕು, ಯಾಕಂದರೆ ಸ್ವಲ್ಪ ಕ್ರಿಸ್ಪಿ ಬರಲಿ, ಚೆನ್ನಾಗಿ ಗರಿ ಬರಬೇಕು ಅಂತ. ಮಿಕ್ಕಿದ್ದು ಜೋಳದ ಹಿಟ್ಟನ್ನ ಹಾಕಬೇಕು. ನಾನು ಫಸ್ಟ್ ಜೋಳದ ಹಿಟ್ಟು ಹಾಕ್ತೀನಿ, ಆಮೇಲೆ ಇದರಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟೇ ಹಾಕಬೇಕು. ಜಾಸ್ತಿ ಮೆಷರ್ಮೆಂಟ್ ಅಂತೇನಿಲ್ಲ, 1 ಕಪ್ 2 ಕಪ್ ಅಂತ. ಈ ಲಿಕ್ವಿಡ್ ಇದೆ ಅಲ್ವಾ, ಇದನ್ನು ಇದಾಗೋವರೆಗೂ, ನಾವು ಹಿಟ್ಟುವರೆಗೂ ಹೆಂಗೆ ನಾದ್ಕೊಳ್ತೀವಲ್ಲ ರೊಟ್ಟಿ ಬಡಿಯೋಕ್ಕೆ, ಅಷ್ಟಾದರೆ ಸಾಕು. ಇವಾಗ ಜೋಳದ ಹಿಟ್ಟು ತೊಗೊಂಡು ಹಾಕ್ತೀನಿ. ನೋಡಿ, ಫಸ್ಟು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಅಕ್ಕಿ ಹಿಟ್ಟು ಇಷ್ಟು 1 ಸ್ಪೂನ್ ಆದರೆ ಸಾಕು. ಅದೇ ಹೇಳಿದ್ನಲ್ಲ, ಸ್ವಲ್ಪ ಗರಿಯಾಗಿ ಬರೋದಕ್ಕೆ 1 ಸ್ಪೂನ್ ಆದರೆ ಸಾಕು. ಮಿಕ್ಕಿದ್ದು ನಾವು ಇವಾಗ ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಜೋಳದ ಜವಾರಿ ಹಿಟ್ಟನ್ನು ಹಾಕಿಬಿಟ್ಟು ಕಲಿಸಿ ತೋರಿಸ್ತೀನಿ ನಿಮಗೆ. ನೋಡಿ, ಒಂದು ಅಂದಾಜಲ್ಲಿ ನಾನು ಹಾಕ್ತಾ ಇದ್ದೀನಿ ಜೋಳದ ಹಿಟ್ಟು 1 ಸ್ಪೂನು, 2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದನ್ನು ಕಲಿಸ್ಬಿಟ್ಟು ನೀವು ಮತ್ತೆ ಬೇಕಿದ್ರೆ ಮತ್ತೆ ಹಾಕ್ಕೊಳ್ಬೋದು. ಇವಾಗ ಇಷ್ಟು ಕಲಿಸ್ಬಿಡೋಣ. ನೋಡಿ, ಕಲಿಸ್ತಾ ಇದ್ದೀನಿ ನಾನು ಈ ಥರ. ನೀವು ಈ ಬೇಕಾದರೆ ಸ್ಮ್ಯಾಶ್ ಮಾಡ್ಬೋದು, ತರಕಾರಿ ಏನಾದ್ರು ಜಾಸ್ತಿ ದೊಡ್ಡದು ಹೋಳು ಬಂದರೆ ಆ ಥರ ಮಾಡ್ಬೋದು. ನೋಡಿ, ಇವಾಗ ನಾನು ಕಲಿಸ್ತಾ ಇದ್ದೀನಿ. ಇದನ್ನು ಕರೆಕ್ಟಾಗಿದೆ, 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಸೊ ಈ ಥರ ತಟ್ಟಕ್ಕೆ ಬರೋಂಗೆ ಕಲಿಸಿದ್ರೆ ಸಾಕು. ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತಿದ್ದೀನಿ ಕಲಿಸೋದನ್ನು. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಮಕ್ಕಳಿಗಂತೂ ತುಂಬ ಇಷ್ಟ, ಸ್ಪೆಷಲಿ ನನ್ನ ಮಗನಿಗಂತೂ ತುಂಬಾ ಇಷ್ಟ.
ಯಾವಾಗಲೂ ಹೇಳ್ತಾ ಇರ್ತೇನೆ ತಾಲಿಪೀಠ ಮಾಡು ಅಂತ. ಯೂಶ್ವಲಿ ಸಾಂಬಾರೇನು ಇದ್ದಿಲ್ಲ ಅಂದರೆ ನಾರ್ಮಲಾಗಿ ಸೌತೆಕಾಯಿ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಅದ್ರಲ್ಲಿ ಉಪ್ಪು ಖಾರ ಹಾಕಿಬಿಟ್ಟು ಇದೇ ಹಿಟ್ಟನ್ನ ಕಲಿಸ್ಬಿಟ್ಟು ಮಾಡ್ತೀವಿ. ಈಗ ಸಾಂಬಾರು ಈ ಥರ ಇದ್ದರೂ ಅದು ಇನ್ನೂ ಥರ, ಯಾಕಂದರೆ ಮಸಾಲೆ ಎಲ್ಲ ಇರುತ್ತಲ್ವ, ಇನ್ನೂ ಸೂಪರಾಗಿ ಟೇಸ್ಟ್ ಬರುತ್ತೆ. ನೋಡಿ, ಇದು ಕಲಿಸ್ಬಿಟ್ಟು ಒಂದು 2 ನಿಮಿಷ ಇಡಬೇಕು, ಜಾಸ್ತಿ ಏನು ಇಡೋದು ಬೇಕಿಲ್ಲ, 2 ನಿಮಿಷ ಇಡಬೇಕು. ನೋಡಿ ಈ ಥರ ಕಲಿಸಿದ್ದೀನಿ ನಾನು. ಇದೇನು ನಮ್ಗೆ ನೆನೆಸಿಡ್ಬೇಕು ನೆನಿಬೇಕಂತ ಏನಿಲ್ಲ. ಈ ಥರ ನೋಡಿದ್ರೆ ಹಿಂಗೆ ಮಾಡಿದ್ರೆ ಈ ಥರ ಹಿಂಗೆ ಸ್ವಲ್ಪ ಇದು ತುಂಬ ಗಟ್ಟಿ ಮಾಡಬೇಡಿ, ಚೆನ್ನಾಗಿರಲ್ಲ. ನಿಮ್ಗೆ ಗೊತ್ತು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಾಡೋಕ್ಕಾದ್ರೆ ಎಷ್ಟಿರುತ್ತೋ ಅಷ್ಟೇ ಸಾಕು. ಈ ಥರ ಮಾಡಿಬಿಟ್ಟು ಇದನ್ನು ನೆನೆಯೋದು ಬೇಕಿಲ್ಲ, ಜಸ್ಟ್ ಇವಾಗ ಹಂಚು ಕಾಯೋವರೆಗೂ ಹಿಂಗೆ ಇರಲಿ, ಆಮೇಲೆ ತಟ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ನಾನು ಸಣ್ಣಕ್ಕೆ ಗ್ಯಾಸ್ ಹಚ್ಬಿಟ್ಟು ಇಟ್ಟಿದ್ದೀನಿ ಹಂಚು ಕಾಯೋಕ್ಕೆ. ಅದು ಕಾಯೋವರೆಗೂ ನಾನು ಇಲ್ಲಿ ನಿಮ್ಗೆ ತಟ್ಟು ತೋರಿಸ್ತೀನಿ. ನೋಡಿ, ನಾನು ಇದು ಅಲ್ಯೂಮಿನಿಯಂ ಫಾಯಿಲ್ ತೊಗೊಂಡಿದ್ದೀನಿ, ಯಾಕಂದರೆ ಯೂಶ್ವಲಿ ಹೋಳಿಗೆ ಮಾಡೋದನ್ನ ಇದನ್ನು ಪೇಪರು ಅಥವಾ ಏನೋ ಬೇರೆ ತೊಗೊಳ್ತಾರೆ. ಬಟ್ ಅದು ಇದ್ದಿಲ್ಲ ಅಂದರೆ ನಾವು ಇದು ಫಾಯಿಲ್ನ ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ ಮುಂಚೆ ಎಲ್ಲ ಎಣ್ಣೆ ಪ್ಯಾಕೆಟ್ ಎಲ್ಲ ಯೂಸ್ ಮಾಡ್ತಿದ್ವಿ ಕಟ್ ಮಾಡಿ, ಬಟ್ ಅದು ಸರಿಯಲ್ಲ, ಅದ್ರ ಮೇಲೆ ಹತ್ಕೊಂಡು ಬಿಸಿಯಾಗಿ ಇದಾಗುತ್ತೆ ಅಂತಂದ್ಬಿಟ್ಟು ಇವಾಗ ಅಲ್ಯೂಮಿನಿಯಂ ಫಾಯಿಲ್ ಯೂಸ್ ಮಾಡ್ಬೋದು ನಾವು. ನೋಡಿ, ಫಸ್ಟ್ ಇದಕ್ಕೆ ಕೆಳಗಡೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಅಲ್ಯೂಮಿನಿಯಂ ಫಾಯಿಲ್ಗೆ ಚೆನ್ನಾಗಿ ಹಚ್ಬಿಟ್ಟು ನೀವು ರೊಟ್ಟಿನ ತಟ್ಟಬೇಕು. ತೋರಿಸ್ತೀನಿ ನೋಡಿ. ನೋಡಿ ಇಷ್ಟು ತೊಗೋಬೋದು, ಒಂದು ಈ ಥರ ಮಾಡ್ಕೋಬೋದು ನೀವು. ನೋಡಿ, ಇದನ್ನು ಹಿಂಗಿಟ್ಬಿಟ್ಟು ಮೆತ್ತಿಗೆ ತಟ್ಕೊಂಡೋಗಿ ಈ ಥರ ರೊಟ್ಟಿ ಹಿಂಗೆ ತಟ್ತೀವಲ್ವ ಅದೇ ಥರ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಆದರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ನೋಡಿ. ಇವಾಗ ಸೊಪ್ಪು ಸಾರು, ಬೇಳೆ ಸಾರು, ಇದು ಬೇಳೆ ಸಾರು ನಾನು ಇವತ್ತು ತೋರಿಸ್ತಿರೋದು. ಸೊಪ್ಪು ಸಾರಾಗಲಿ ಕಾಳು ಸಾರಾಗಲಿ ಮಾಡ್ತೀವಲ್ವ ಮುದ್ದೆಗೋಸ್ಕರ ಅಂತ ಹೇಳ್ಬಿಟ್ಟು, ಸೊ ಅದನ್ನು ಮಿಕ್ಕಿರುತ್ತೆ, ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಆಮೇಲೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಅದನ್ನೇ ಸಾರು ಬಿಸಿ ಮಾಡಿಬಿಟ್ಟು ಮಾಡ್ತೀವಿ ಅಂದರೆ ಎಲ್ಲರೂ ಒಂಥರ ಮುಖ ಮಾಡ್ಕೊಳ್ತಾರೆ. ಸೊ ಆ ಥರ ಇದ್ದರೆ ನೀರೆಲ್ಲ ಸೋಸ್ಬಿಟ್ಟು ಅದ್ರ ಮೇಲಿನ ತಿಳಿ ಎಲ್ಲ ತೆಗೆದುಬಿಟ್ಟು, ನೀರಲ್ಲ ತಿಳಿ ಎಲ್ಲ ತೆಗೆದುಬಿಟ್ಟು ಆಮೇಲೆ ಕೆಳಗೆ ಮಿಕ್ಕಿರೋದು ಬೇಳೆ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಕಾಳು ಸಾರು ಆದರೆ ಕಾಳುಗಳೆಲ್ಲ ತುಂಬ ಚೆನ್ನಾಗಿರುತ್ತೆ, ಅಥವಾ ಸೊಪ್ಪಾದರೆ ಸೊಪ್ಪಿನೂ ಇನ್ನೂ ಚೆನ್ನಾಗಿರುತ್ತೆ, ಫುಲ್ಲು ಕಲರ್ಫುಲ್ಲಾಗಿರುತ್ತೆ. ಈ ಥರ ಸ್ವಲ್ಪ ಹಸಿ ಈರುಳ್ಳಿ ಸೇರಿಸ್ಬಿಟ್ಟು ನೀವು ಮಾಡಿದ್ರೆ ಆಗೋಯ್ತು. ನೋಡಿ, ಇದು ತಟ್ಟಿದ್ದಾಗಿದೆ. ಸೊ ನಾವೇನು ಮಾಡ್ತೀವಿ ಅಂದರೆ ಈ ಥರ ತಾಲಿಪೀಠ ಮಾಡಿದ್ದಕ್ಕೆ ನಾವು ಇಲ್ಲಿ ಈ ಥರ ಹೋಲ್ ಮಾಡ್ತೀವಿ, ಅಂದರೆ ಎಣ್ಣೆ ಚೆನ್ನಾಗಿ ಹತ್ಕೊಳ್ಬೇಕು ಅಂತ ಈ ಥರ ಹೋಲ್ ಮಾಡ್ತೀವಿ. ಈ ಥರ ಮಾಡ್ಬೋದು, ಮಾಡದೇ ಇದ್ರೂ ಆಪ್ಷನಲ್, ಇದು ಮಾಡದೇ ಇದ್ರೂ ನಡೆಯುತ್ತೆ. ಸ್ವಲ್ಪ ಮೇಲೆ ಈ ಥರ ಎಣ್ಣೆ ಹಚ್ಬಿಟ್ಟು ನಾವು ಇದನ್ನು ಅಲ್ಲಿ ಬೇಯಕ್ಕೆ ಹಾಕೋಣ. ಬೇಯಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಈ ಥರ ಹಾಕಿಬಿಟ್ಟು ಸ್ವಲ್ಪ ಹಿಂಗೆ ಮೇಲೆ ಹಿಂಗೆ ಮಾಡಿ, ಅಂದರೆ ಅದು ಅಂಟ್ಕೊಳ್ಳುತ್ತೆ ಕೆಳಗೆ. ಆಮೇಲೆ ನೀವು ಮೆತ್ತಿಗೆ ಈ ಥರ ನೋಡಿ, ಈ ಥರ ಬಂದುಬಿಡುತ್ತೆ. ಈ ಥರ ತೆಗೆದುಬಿಡ್ಬೋದು ನೀವು. ಸೊ ಇದಕ್ಕೇನು ಆಗಿರಲ್ಲ, ಇದು ನೋಡಿ ಹಾಗೆ ಇದೆ. ಬಟ್ ಇಲ್ಲಿ ಇದು ಬೇಯ್ತಾ ಇರುತ್ತೆ. ಬೇಯ್ದ ತಕ್ಷಣ ನಿಮ್ಗೆ ತಿಳಿಸ್ಬೇಕಾದ್ರೆ ಮತ್ತೆ ತೋರಿಸ್ತೀನಿ ನಾನು. ಅಲ್ಲಿವರೆಗೂ ಇನ್ನೊಂದನ್ನು ತೊಟ್ಕೊಳ್ಬೋದು ನಾವು ಅಲ್ಲಿವರೆಗೂ. ನೋಡಿ, ಈ ಥರ ಈ ಹೋಲ್ ಮಾಡಿದ್ವಲ್ಲ ನೋಡಿ, ಕೆಳಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೋದು ನಾವು. ಹಾಕ್ಬಿಟ್ಟು ಮೇಲೇನೂ ಈ ಥರ ಸವರ್ಬೋದು. ಎಣ್ಣೆ ಚೆನ್ನಾಗಿ, ಅಂದರೆ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಾಗುತ್ತೆ, ಬಟ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದಿದ್ರೆ ಅದನ್ನು ಈ ಥರ ಸವರ್ಬಿಟ್ಟು ಚೆನ್ನಾಗಿ ಒಳಗಡೆ ಬಿಟ್ಟರೆ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ. ನಿಮಗೆ ತಿರ್ಸ್ಬಿಟ್ಟು ತೋರಿಸ್ತೀನಿ ನಾನು ಇವಾಗ. ನೋಡಿ, ತಿರ್ಸ್ತಿದ್ದೀನಿ. ಈ ಥರ ನೋಡಿ, ಈ ಥರ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹಂಚು ಮಾತ್ರ ಚೆನ್ನಾಗಿ ಕಾಯ್ದಿರಬೇಕು, ಎರಡು ಕಡೆ ಚೆನ್ನಾಗಿ ಈ ಥರ ಈ ಕಲೆ ಇದು ಬಿಡುತ್ತಲ್ವ, ಈ ಥರ ಬ್ರೌನಾಗಿ ಚೆನ್ನಾಗಿ ಬೇಯಿಸಿ ಇದಕ್ಕೆ. ಯಾಕಂದರೆ ಹಿಟ್ಟು ಹಸಿದಿರುತ್ತೆ, ಆಮೇಲೆ ಸಾಂಬಾರು ಇದು ಇರುತ್ತಲ್ವ, ಸೊ ಚೆನ್ನಾಗಿ ಬೇಯಬೇಕಿದು. ಚಪಾತಿ ನಾರ್ಮಲಾಗಿ ಚಪಾತಿ ರೊಟ್ಟಿ ಥರ ಅಲ್ಲ, ಸ್ವಲ್ಪ ಚೆನ್ನಾಗಿ ಬೇಯಬೇಕಿದು. ನೋಡಿ, 2 ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿದೆ. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈ ಥರ ಚೆನ್ನಾಗಿ ಬೇಯಿಸಿ ಇದಕ್ಕೆ. ಸೊ ಇದ್ರ ಜೊತೆ ನಂಚ್ಕೊಳಕ್ಕೆ ಇದಕ್ಕೆಲ್ಲ ಮಸಾಲೆ ಇರುತ್ತೆ. ಸೊ ಬೇಕಿದ್ರೆ ನಾನು ಇವತ್ತು ಕಾಯಿ ಚಟ್ನಿ ಮಾಡಿದ್ದೆ, ಕಾಯಿ ಚಟ್ನಿ ಇದೆ. ಆಮೇಲೆ ಬೆಣ್ಣೆ, ನಾರ್ಮಲ್ ಬೆಣ್ಣೆ ಆದರೂ ಸಾಕು, ಅಥವಾ ಶೇಂಗಾದ ಹಿಂಡಿ ಅಂತ ನಾವು ಹೇಳ್ತೀವಲ್ವ, ಆ ಶೇಂಗಾದ ಹಿಂಡಿ ಮೇನ್ ಇದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಸೊ ಇದು ಹಾಕ್ಕೊಂಡು ಇದ್ರ ಜೊತೆ ಮೊಸರನ್ನ ಹಾಕ್ಕೊಂಡು ನಂಚ್ಕೊಂಡು ತಿನ್ಬೋದು. ತುಂಬ ಸೂಪರಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ದಯಮಾಡಿ ನಂಗೆ ಹೇಳಿ. ಅಂದರೆ ನಿಮ್ಮ ಕಮೆಂಟ್ಸಿಂದ ನನಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ, ಇನ್ನೂ ಬೇರೆ ಬೇರೆ ಥರದೆಲ್ಲ ಮಾಡೋಕ್ಕೆ ಗೊತ್ತಾಗುತ್ತೆ. ಸೊ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜಾಸ್ತಿ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಇನ್ನೂ ಯಾರು ಮಾಡಿಲ್ವೋ ಮಾಡಿ, ನನಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.